ನಮಸ್ಕಾರ ಸ್ನೇಹಿತರೆ, ನಾವು ಯಾವಾಗಲೂ ಒಂದೇ ರೀತಿ ವಡೆ ತಿಂತಿರ್ತೀವಲ್ವಾ. ಆದರೆ ಇದು ಡಿಫ್ರೆಂಟಾಗಿ ಸ್ವೀಟ್ ಕಾರ್ನು ಹಾಗೆ ತರಕಾರಿಗಳನ್ನು ಬಳಸಿ ಮಾಡಿರುವಂತಹ ಸ್ವೀಟ್ ಕಾರ್ನ್ ಕಟ್ಲೆಟು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಈ ರೀತಿನೂ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ನೀಟಾಗಿ ಅದನ್ನೆಲ್ಲ ಬಿಡಿಸಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದನ್ನು ಜಾಸ್ತಿ ನೀವು ರುಬ್ಬೋದು ಬೇಡ, ಪಲ್ಸ್ ಮೋಡಲ್ಲಿ ತಿರುಗಿಸಿದ್ರೆ ಸಾಕು. ಇಷ್ಟೇ ಇರಲಿ ಫ್ರೆಂಡ್ಸ್, ಒಂದೇ ಒಂದು ಗ್ರೈಂಡ್ ಆದರೆ ಸಾಕು. ಇದಕ್ಕೆ ನಾನು ಸಣ್ಣಗಚ್ಚಿದಂತಹ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣಗಚ್ಚಿದಂತಹ ಕ್ಯಾರೆಟ್. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಎಲ್ಲ ತುಂಬ ಸಣ್ಣಗಚ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಸಬ್ಸಿಗೆ ಸೊಪ್ಪು ಆಪ್ಷನಲ್ಲು, ಬೇಕಾದರೆ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಕ್ಯಾರೆಟ್ ಹಾಕಿದ್ಮೇಲೆ ನಾನು ಅಚ್ಕಾರದ ಪುಡಿ ಹಾಕೋತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ನೀವೊಂದೆರಡು ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೋಂಕಾಳು, ಜೀರಿಗೆ ಮತ್ತು ಅಜ್ವೈನ, ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಅಜ್ವೈನ ಮತ್ತು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ನಂತರ ಇಲ್ಲಿ ನೀವು ಧನಿಯಾ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಧನಿಯಾ ಕಾಳನ್ನೇ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ. ನೋಡಿ, ಒಂದು 1/4 ಬಟ್ಲಾಗಷ್ಟು ಕಡಲೆ ಹಸಿಟ್ಟು ಹಾಕೋಬೇಕು. ನಂತರ ಸ್ವಲ್ಪ ಅಕ್ಕಿ ಹಸಿಟ್ಟು ಕೂಡ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ನಾವು ಹಾಕಿರುವಂತಹ ಎಲ್ಲ ಮಸಾಲ ಪದಾರ್ಥಗಳು ಹೊಂದಿಕೊಳ್ಳುವ ಹಾಗೆ ಬೆರೆಸ್ಕೋಬೇಕು. ಚೆನ್ನಾಗಿ ನಾವು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೂ ನೀರು ಹಾಕೋಂಗಿಲ್ಲ. ಸ್ವೀಟ್ ಕಾರ್ನಲ್ಲಿರುವಂತಹ ತೇವಾಂಶನೇ ಇದಕ್ಕೆ ಸಾಕಾಗುತ್ತೆ. ನೋಡಿ, ಈ ಥರ ನಾವು ಬೆರೆಸ್ಕೊಂಡು, ಬೇಕಾದ್ರೆ ನೀವು ಒಂದು 5 ನಿಮಿಷ ಬಿಟ್ಟರು ಇನ್ನೂ ತೇವಾಂಶ ಚೆನ್ನಾಗಾಗಿ ಉಂಡೆ ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ನಾನು ಇಲ್ಲೇನೂ ಬಿಟ್ಟಿಲ್ಲ. ನೋಡಿ, ಈಗಲೇ ಉಂಡೆ ಕಟ್ತಾ ಇದ್ದೀನಿ. ಈ ರೀತಿ ನಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ಸೈಜ್ಗೆ ನಾವು ಇದನ್ನು ಮಾಡ್ಕೋಬೋದು. ಆದರೆ ಇಷ್ಟೇ ಇದ್ದರೆ ಸಾಕು ಫ್ರೆಂಡ್ಸ್. ಎಣ್ಣೆಯಲ್ಲೆಲ್ಲ ಅದು ಬೇಯಬೇಕಲ್ವಾ. ನೋಡಿ, ಇಷ್ಟು ದಪ್ಪ ಕಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ವಡೆಗಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ನಾನೊಂದು 2ನ ಹಾಕ್ತಾಯಿದ್ದೀನಿ. ನೋಡಿ, ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಯಾಕಂದರೆ ತರಕಾರಿಗಳೆಲ್ಲ ಇರೋದ್ರಿಂದ ಮತ್ತು ಒಂದು ಸ್ವಲ್ಪ ದಪ್ಪ ಮಾಡೋದ್ರಿಂದ ನಾವು ಇದು ತರಕಾರಿಗಳೆಲ್ಲ ಬೇಯಬೇಕಲ್ವಾ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ನಾವು ಬೇಯಿಸಬೇಕು. ಮತ್ತು ಜಾಸ್ತಿ ಉರಿ ಆದರೆ ಮೇಲ್ಗಡೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ನೋಡಿ, ಈಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ. ನೋಡಿ, ನಾನು ಹೀಗೆ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಮಟ್ಟಕ್ಕಾದರೆ ಸಾಕು. ಈಗ ತೆಗಿಯೋಣ. ಈಗ ಮಳೆಗಾಲ ಇರೋದ್ರಿಂದ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಡಿ. ತುಂಬ ಆರೋಗ್ಯಕರವಾಗಿರುತ್ತೆ ಹಾಗೂ ರುಚಿಯಾಗಿರುತ್ತೆ. ಒಂದೇ ರೀತಿ ವಡೆ ಮಾಡೋದ್ರಿಂದ ಏನು, ಈ ಥರ ಕಾರ್ನ್ ಕಟ್ಲೆಟ್ ಮಾಡಿಕೊಡಿ. ನೋಡಿ, ಈಗ ಒಂದು 4 ನಾನು ತಿರ್ಗಾ ಮಾಡ್ಕೊಂಡಿದ್ದೀನಿ. ಹೀಗೆ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಇದೇ ರೀತಿ ಆರೋಗ್ಯಕರವಾದ ಅಡುಗೆಗಳಿಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.